ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಸಿಗ್ತಿದ್ದೀನಿ ದೀಪಾಲಿ ಪ್ರೇಮರಾಜ್ ಯೂಟ್ಯೂಬ್ ಚಾನಲ್ಗೆ. ಯಾರ್ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಲವ್ ಯು ಆಲ್. ಮತ್ತು ಏನು ಸಮಾಚಾರ, ಎಷ್ಟು ದಿನ ಆದಮೇಲೆ ಸಿಗ್ತಿದ್ದೀವಿ. ನಾನಂತೂ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿರೋದು, ಅಂದರೆ ಲಾಂಗ್ ವೀಡಿಯೋ. ಎಕ್ಸಾಮ್ ಹತ್ರ ಬರ್ತದೆ. ಹಾಗಂತ ನಾನು ವೀಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಇವತ್ತು ನಮ್ಮ ಅಕ್ಕಂದು ಸೀಮಂತ ಇಲ್ಲೇ ಪಕ್ಕದೂರಲ್ಲೇ. ಸೊ ನಾನು ಅದಕ್ಕೆ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀನಿ. ಇನ್ನೇನಿದ್ರು ಹೇರ್ ಸೆಟ್ ಮಾಡ್ಕೋಬೇಕು, ಮೇಕಪ್ ಮುಗೋಕೆ ಏನಾರು ಬಳ್ಕೋಬೇಕು ಅಷ್ಟೇ. ನಾನು ಅದಕ್ಕೆ ಫುಲ್ಲು ಸಿಂಪಲ್ಲಾಗಿ ಡ್ರೆಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಹೊರಡ್ತೀನಿ. ರೆಡಿ ಆದಮೇಲೆ ಸಿಗೋಣ. ನೋಡಿ, ರೆಡಿ ಆದಮೇಲೆ ಬಂದೆ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ನಾನು ಯಾವಾಗಲೂ ಬೇಗ ಹೊರಡಬೇಕು ಅಂದರೆ ಇದೇ ಥರ ಒಂದು ಕ್ಲಿಪ್ ಹಾಕ್ಕೊಬಿಡ್ತೀನಿ. ತಲೆ ಬಚ್ಕೊಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಡ್ತೀನಿ. ಹೆಂಗೆ ರೆಡಿಯಾಗಿದ್ದೀನಿ ಕಮೆಂಟ್ ಹಾಕಿ. ಸಿಂಪಲ್ಲಾಗೆ ನೀವು ರೆಡಿ ಅಂದ್ಬಿಟ್ರಿ ಹೆಂಗೋ ರೆಡಿ ಆಗ್ತಾಳೆ ಅಂತ ಅಂದ್ಕೊಂಡಿರ್ತೀರಲ್ವ. ಹಿಂಗೆ ರೆಡಿ ಆಗಿದ್ದೀನಿ ಅಷ್ಟೇ. ಈಗ ನಾನು ರೆಡಿ ಆಗಾಯಿತು. ಈಗ ಹಲ್ದಿರ್ತೀನಲ್ಲ, ಅವನ್ನೆಲ್ಲ ಕ್ಲೀನ್ ಮಾಡಬೇಕು, ಅಥವಾ ಅಲ್ಲಿಂದ ಬಂದಮೇಲೆ ಕ್ಲೀನ್ ಮಾಡೋದು ಏನೋ ಗೊತ್ತಿಲ್ಲ. ಅರ್ಜೆಂಟಿಗೆ ಯಾವಾಗಲೂ ನಾನು ಮಾಡ್ಕೊಳ್ಳೋ ಹೇರ್ ಸ್ಟೈಲ್ ಇದು. ಪಟ್ ಅಂತ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಹಿಂಗೆ ತಲೆ ಬಚ್ಕೊಳ್ಳೋದು, ಒಂದು ಕ್ಲಿಪ್ ಹಾಕೋಣ ಅಷ್ಟೇ. ಜಾಸ್ತಿ ಅಂದರೆ ಮೇಕಪ್. ಇದೊಂದು ಮೇಕಪ್ ಏನಂದರೆ ಜಾಸ್ತಿ ಲಿಪ್ಟಿಕ್ ಅಷ್ಟೇ ನನ್ನ ಉಪಯೋಗ ಇರೋದು, ಇನ್ನೇನಿಲ್ಲ. ರೆಡಿ ಆಗಾಯಿತು. ಕೆಳಗಡೆ ವೆಯ್ಟ್ ಮಾಡ್ತಿರ್ತಾರೆ, ನಾವು ಹೋಗಿ ಮಾಡಬೇಕು. ಇದು ನನ್ನ ಮಿರರ್, ಕಿಟಕಿ. ಬಟ್ ನನಗಿದೆ ಮಿರರ್. ಬೇರೆ ಮಿರರ್ ಇದೆ, ಬಟ್ ಇದೇ ನನಗೆ ಇಷ್ಟ. ಒರೆಸ್ಕೋಬೇಕು ಕಿಟಕಿನ, ಒರೆಸಿಲ್ಲ. ಈಗ ಸೀಮಂತದ ಮನೇಲಿ ಸಿಗೋಣ. ನಮ್ಮ ಅಕ್ಕ ಅಂದರೆ ನಮ್ಮ ಬಾವನ್ನ ಹೆಂಡ್ತಿ. ಸೊ ಅವ್ರು ನಂಗೆ ಅಕ್ಕ ಆಗ್ತಾರೆ, ಅದಕ್ಕೆ ನನ್ನ ಅಕ್ಕ ಅಂತಲೇ ಕರೆಯೋದು. ನೋಡಬೇಕು ಅಲ್ಲೇ ಇರೋದೋ ಅಥವಾ ಬೇಗ ಬರೋದೋ, ಇಲ್ಲ ಹುಡುಗಿನ ಕಳಿಸ್ಬಿಟ್ಟು ಬರೋದೋ ಅಂತ ನೋಡಬೇಕು. ಏನಾಗುತ್ತೆ ಏನು, ಮನೆಯವ್ರ ಮೇಲೆ ಬಿಟ್ಟಿದ್ದು. ಇನ್ನೇನು ಗೊತ್ತಾ, ನಿನ್ನೆ ತಾನೇ ನಮ್ಮನೆ ಸಕ್ಕರ ಆಗ್ತು. ಇವತ್ತು ಸೀಮಂತ. ನಾಳೆ ನಮ್ಮ ಅಕ್ಕ ಮತ್ತು ಅಣ್ಣ ಮನೆ ಇನ್ನೊಬ್ರು ಮೈಸೂರಲ್ಲಿ ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ನಾನು ಹೋಗಲ್ಲ, ಯಾಕೆಂದರೆ ಶನಿವಾರನೇ ನನಗೆ ಎಕ್ಸಾಮ್ಸ್. ಸೊ ಎಕ್ಸಾಮ್ ಶುರುವಾಗಿದೆಯಾ, ಇನ್ನೊಂದು ದಿನ ಯಾವತ್ತಾದರೂ ನೋಡ್ಬೇಕು. ಎಕ್ಸಾಮ್ ಮುಗ್ದಾದ್ಮೇಲೆ ಅವ್ರ ಮನೆಗೆ ಹೋಗಿ ಬರ್ತೀನಿ. ಬೇಜಾರು ಮಾಡ್ಕೋತಾರೆ, ಸಿಟ್ಟು ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ, ಗೊತ್ತು. ಈಗ ಗುರುಪ್ರವೇಶದ ಮನೇಲಿ ಸಾರಿ ಸೀಮಂತದ ಮನೇಲಿ ಸಿಗೋಣ. ಶ್ರೀಮಂತ ಅಲ್ಲ, ಸೀಮಂತ. ಇವಾಗ ಬನ್ನಿ ನಮ್ಮ ಮನೆ ಹೊಸಕರ, ಅಂದರೆ ನಮ್ಮ ಅವಳಿಗೆ ಒಂದು ಹೆಸರು ಇಟ್ಟಿದ್ದೆ, ಹೆಣ್ಕರ ಹಾಕಿರೋದು. ಅವ್ರು ಶಾರದಾ ಬಂಗಾರಿ ಅಂತ ಹೆಸರಿಟ್ಟಿರೋದು, ಬಟ್ ನಾನಲ್ಲಿ ಹೆಸರಿಟ್ಟಿರೋದು. ಇಲ್ಲೇ ಯಾವುದೋ ಒಂದು ಹುಡುಗಿ ಬಂದಿತ್ತು, ಅಕ್ಕ ಇದೊಂದು ಇಡ ಅಂತ ಹಿಂಸೆ ಮಾಡೋದು. ಸೊ ಅದನ್ನು ಇಟ್ಟಿದ್ದೆ. ಅಮ್ಮ ಅವ್ವ ಅಲ್ಲಿದ್ದಾಳಲ್ಲ, ಅವಳೆ ನಿನ್ನೆ ಸಂಟು ಕಟ್ಟಿವಿ ಬಲ ಬರಲಿ ಅಂತ. ನೋಡಿ, ಸೊಳ್ಳೆ ಬರಬಾರ್ದು, ನೋಣ ಸೊಳ್ಳೆ ಇರಬಾರ್ದು ಅಂತ ಬೆಂಕಿ ಹಾಕಿರೋದು. ಇವ್ರು ನಮ್ಮಮ್ಮ ನಮ್ಮ ಅಜ್ಜಿ ರೆಡಿಯಾಗಿದ್ದಾರೆ ಸೀಮಂತಕ್ಕೆ ಹೋಗೋಕ್ಕಿಂತ ಈಗ ಮೈಸೂರಿಗೆ ಹೋಗೋಕ್ಕೆ ಫುಲ್ಲು ಖುಷಿಯಾಗಿರೋದು. ಎರಡು ಒಂದೇ ಅಂತೆ. ಗಾಯ್ಸ್, ಇವರೇ ನಮ್ಮಮ್ಮ. ಗಾಯ್ಸ್ ಹಾಯ್ ಮೇಡಮ್ಮ. ನೋಡಿ, ನಮ್ಮಮ್ಮ ಚೆನ್ನಾಗಿ ಬರಲ್ವಂತೆ. ನಮ್ಮಮ್ಮ ನನ್ನ ಎತ್ತವರು ಚೆನ್ನಾಗಿ ಬರ್ದಲ್ಲ ಇರ್ತಾರೆ, ನನಗಿಂತ ಸೂಪರ್ ಆಗಿರ್ತಾರೆ. ಅಲ್ವಾ ಅಲ್ಲಿ ಹಂಗ ಅಲ್ಲಿಗೆ ಕಚ್ಕೊಂಡ ತಿಮ್ಮಿ ನೋಡ ಇಲ್ಲಿ ಹಿಂಗೆ ಹಾಕ್ಬಿಡ್ತೀನಿ. ಆಮೇಲೆ ಇದು ಯಾವ ಹುಡುಗಿ ಅನ್ಬೇಕು. ಇವರು ನಮ್ಮ ಪುಷ್ಪತ್ತೆ, ಇವರು ನಮ್ದು ಆಕತ್ತೆ, ಇವರು ನಮ್ಮ ವರುಣಕ್ಕ, ಇವರು ನಮ್ಮ ಪದತೆ, ಅಕ್ಕ ತಮ್ಮ. ಸ್ವೀಟ್ ಗೀಟೆಲ್ಲ ಇಟ್ಟಿದ್ದಾರೆ. ನಂಗ ಇಟ್ಟಿದ್ದು
ಇದಾಯ್ತು ಇದಾಯ್ತು. ಸೀಮಂತಕ್ಕೆ ಬಂದಿದೆಯಲ್ಲ ಅವ್ರ ಗಂಡ ಇವರೇ. ಇದು ಇನ್ನೂ ಅಕ್ಕೊಂದು ಪಾಪು. ಈ ಪಾಪು ಜೊತೆ ಇನ್ನೊಂದು ಪಾಪು ಬರುತ್ತೆ ಆಟಾಡೋಕ್ಕೆ. ನೋಡಿ ಈ ಪಾಪುನು ಅಂತೂ ಒಳಗಡೆ ಹೊರಗಡೆ ಎಲ್ಲ ಸೀಮಂತ ತಯಾರಿ ಆಗ್ತದೆ. ಹೊರಕ್ಕೆ ಕಾಲಿಡಕ್ಕೆ ಆಗ್ತಿರ್ಲಿಲ್ಲ, ಜನ ಜಾಸ್ತಿ ಇದ್ರು, ಅಂದ್ರೆ ಫ್ಯಾಮಿಲಿ ಅವರೇ ಅಷ್ಟೇ. ಅಡುಗೆ ಅಂತೂ ಭರ್ಜರಿಯಾಗಿ ಮಾಡ್ತಿದ್ದಾರೆ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇಲ್ಲಂತೂ ಯಾರು ಏನು ತಂದಿರೋ ಕೊಡೋಕ್ಕೆ ಅದು ಇದು ಅಂತ ಮಾತಾಡ್ಕೊತಿದ್ರು ಹೆಂಗಸ್ರುಗಳೆಲ್ಲ ಸೇರಿಕೊಂಡು. ಈಗ ಹೋಗಿ ಸ್ವಲ್ಪ ಗಾಯ ಆಯ್ತು ನೋಡಿ. ಅವ್ರ ಗಂಡ ಎಷ್ಟು ಕೇರ್ ಮಾಡ್ತಾವ್ರೆ. ಬಂದಾರಲ್ಲ ಅವ್ರ ಗಂಡ. ಮುಸ್ತಫಾ ಇವರೇ ಪವಿತ್ರ ಅನಿಲ್ ಅವರು ನಮ್ಮ ಮುಂದೆ. ಓಹ್ ಯಾವ್ಯಾವ ಆ್ಯಂಗಲ್ ಹೇಳ್ತಿದ್ದಾರೆ. ಅಲ್ಲೇ ಹೇಳಿ ಇವರಿಗೆ. ಯಾವ್ಯಾವ ಆ್ಯಂಗಲ್ ತೆಗಿತಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ ಹಾಡ್ಕೊತವ್ರೆ. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಹೇಳು. ನಾನು ದೀಪ ಅಕ್ಕ ಗೊತ್ತು. ನಾನು ದೀಪಕ್ಕನ, ನಾನು ದೀಪತ್ತೆ ಹೇಳೋ. ನಂಗೆ ಎಂತದ ಅಲ್ಲ, ನಾನು ಏನಂತ ಕರಿಬೇಕು ಅಂತ ಹೇಳಿದ್ದೀನಿ. ನೀರು ಸೂಪರ್ ಅಲ್ವಾ? ನಾನು ಹೆಂಗಿದ್ದೀನಿ ಹಂಗಾರೆ? ನಾನು ಹೆಂಗಿದ್ದೀನಿ ಹೇಳು, ಬಾಯ್ ಬಿಟ್ಟು ಹೇಳ್ಬೇಕು. ಹೆಂಗೆ ಕಾಣಿಸ್ತೀನಿ ನಾನು? ಸೂಪರ ನಾನುವೇ ಎತ್ಬೇಕು. ಹಾಂ ಡಾಲು ನಾನು. ಥ್ಯಾಂಕ್ ಯು. ನೀನು ಸೂಪರ್ ಮ್ಯಾನು. ಇದು ಪೂರ್ವಿಕ ಅಕ್ಕ. ಪೂರ್ವಿಕಾ ತಂಗಿ ನಿಂಗೆ. ನಿಮ್ಮನ್ನು ಹಾಕಿ ಹೇಳಕನವ ಅಂತವ ನಮ್ಮದೇ ಅಂದ್ಮೇಲೆ ಎಲ್ಲಾರ್ದು ಹಾಕ್ತೀನಿ. ತಂದಿರೋದು ಇವರಿಗೆ ಮಾಡಿರೋದು. ಇವ್ರಿಗೆ ನೋಡಿ ಹಾಗೆ ಎತ್ಕೊಂಡು ವಿಡಿಯೋ ಮಾಡ್ತಾರೆ.
ಸ್ಮೈಲು ಕೂದಲೇ ಫುಲ್ ಕವರ್ ಹಾಕೊಂಡು ಅಯ್ಯೋ ಇದೆಂತ ಶಾಸ್ತ್ರ ಹಾಲು ಕುಡ್ಕೊಂಡು ಒಂದ್ ಕೈಲಿ ಆರತಿ ಬಿಡತ್ತವ್ರೆ ಅದು ಹಾಲು ಇವ್ರು ಕುಡಿತಿರೋದು ಇಸ್ಕೊಂಡಿರೋದು ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಅವರು ಮನ್ಸಲ್ಲೇ ಬೈಕತ್ತವ್ರೆ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಬೆಳಗ್ಗೆಯಿಂದ ಫಂಕ್ಷನ್ ಮಾಡಿ ಸಂಜೆ ಮೇಲೆ ಮಾಡೋದು ಸರಿಯೋದು. ಇವ್ರು ಲೇಟಾಗಿ ಬಂದ್ಬಿಟ್ಟು ಹಾಯ್ ಮೇಡಮ್ ಖುಷಿ ನೋಡಿ ಖುಷಿ ನೀವು ನಾಚಿಕೆ ಆಯಿತು ಕಡ್ಬೋದು ಅತ್ತೆ ತೊಳೆಯೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ನಾಳೆಲ್ಲ ಶನಿವಾರ ಹಾಕ್ತೀನಿ, ಊರಲ್ಲಿ ನೆಟ್ವರ್ಕ್ ಸಿಗಲ್ಲ. ನಾವಿವಾಗ ಸೀಮಂತದ ಮನೆಯಿಂದ ಬಂದ್ವಿ. ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಎಲ್ಲ ಓಡ್ತಿದ್ದಾರೆ ಕೆಲಸ ಮುಗಿಸ್ಕೊಂಡು. ನಾನು ಒಬ್ಬಳ ಮನೇಲಿ ಹಂಗಂತ ಹಾಕ್ಬಾರ್ದಂತೆ. ಆಯಿತು, ನಾನು ಹಾಕೋದು ಇಲ್ಲ. ನೀವು ಬಂದಮೇಲೆ ಈ ವಿಡಿಯೋ ಹಾಕೋದು ಕಣಮ್ಮ. ಅವರು ತೋರಿಸ್ತವ್ರೆ ಏನು ಹಿಡ್ಕೊಳ್ಳಿ ಏನು ಬಿಡ್ಲಿ. ಹಾಂ ಅದಕ್ಕೆ ಯಾವುದು ಅದು ಚೆನ್ನಾಗಿದೆ. ಅದೇ ಅದಕ್ಕೆ ಇದು ಏನು ಮಾಡ್ತಿದೀಯ? ಇನ್ನು ಯಾರಿಗೆ? ಮಗನಿಗೆ. ಕೆರೆಳಿಯಿಂದ ಮೈಸೂರು ತನಕ ಹೋಗ್ತೈತಿ ಈಗ ಗಿನ್ನ ಮಾಡ್ಕೊಂಡು. ಅದು ಗೀವಲ್ಲ, ಗಿನ್ನ ಮಗಂದು ಪ್ರೀತಿ, ಲವ್, ಮದರ್ ಲವ್. ಅದುವೇ ಏನು ಗೊತ್ತಾ, ಫಂಕ್ಷನ್ ಮುಗಿಸ್ಕೊಬಂದು ಕೊಡ್ಕೆಗೆ ಹೋಗಿ ಹಾಲು ಕರ್ಕೊಬಂದು ಈಗ ಹೊಸ ಹಾಲಲ್ಲಿ ಗಿನ್ನ ಮಾಡ್ತಾ ಇರೋದು. ಇದು ಬೆಳಗ್ಗೆ ಗಿನ್ನ ಅಲ್ಲಿ ಹೋಗೋದಾರೆ ಹಿಂಗೆ ಮಾಡಿದ್ರೆ. ಏನು ಮಾಡಿದೆ ಎಲ್ಲ ಮುಟ್ಟಿದೆಯಾ? ಹಾಡು ಹೇಳ್ಕೊಟ್ನಲ್ಲ, ಅದು ಹೇಳು. ಗೊತ್ತಿಲ್ಲ. ಬಾಯ್ ಅಜ್ಜಿ, ಬಾಯ್ ಅಕ್ಕ, ಬಾಯ್. ಹಾಂ ಸರಿ ಬಾಯ್. ಗೇಟ್ ಹಾಕ್ಕೊಂಡು ಬಂದು ಸರಿ ಏನು ಮಾಡ್ತೀನಿ, ಗೇಟ್ ಹಾಕ್ತೀನಿ. ಗೇಟ್ ಹಾಕೋ ಬಂದ್ಮೇಲೆ ಲೈಟ್ ಆಫ್ ಮಾಡ್ತೀನಿ. ಅಲ್ಲ, ಲೈಟ್ ಆನ್ ಮಾಡ್ತೀನಿ, ಸಾರಿ ಆಫ್ ಅಲ್ಲ. ಮಳೆ ಬರ್ತಿದೆ ಗಾಯ್ಸ್, ಮಳೆ ಬರ್ತಿದೆ. ಈಗ ಅವರೆಲ್ಲ ಮೈಸೂರಿಗೆ ಹೋಗ್ತಿರೋದು. ನನಗೆ ಎಕ್ಸಾಮ್ ಇರೋ ಕಾರಣ ನಾನು ಹೋಗ್ತಿಲ್ಲ. ನೋಡಬೇಕು, ಯಾವಾಗಲಾರು ಹೋಗಿ ಬರ್ತೀನಿ. ಈಗ ಗೊತ್ತಿರುತ್ತೆ ಆಲ್ಮೋಸ್ಟ್. ಇವನು ನಮ್ಮ ಲಕ್ಕಿ. ದಾಡಿ ಆಮೇಲೆ ಬಂದು ಬಿಡ್ತೀನಿ. ಲೈಟ್ ಆನ್ ಮಾಡಬೇಕಿತ್ತು, ಮತ್ತೆ ಬಂದೆ. ಇದೇ ನನಗೆ ನಾನು ಮಾಡ್ತೀನಂತೆ. ಸರಿ, ಓಕೆ, ಬಾಯ್. ಮತ್ತೆ ಸಿಗುವ, ಆಯಿತಾ? ಲವ್ ಯು ಗೈಸ್, ಬಾಯ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕನ್ನ ಟನ್ ಅಂತ ಹೋಗ್ತಿ, ಹಿಂಗೆ ಹೇಳಿ ಟನ್ ಅಂತ. ಬಾಯ್ ಗೈಸ್. ಏನು ಗೊತ್ತಾ, ಈಗ ತಾನೇ ನಮ್ಮ ಅಪ್ಪ ಅಮ್ಮನ ಕಳಿಸ್ದೆ ನೋಡಿ. ನಂಗೆ DNA ಎಲ್ಲ ಬಂದುಬಿಟ್ಟೈತೆ. ನಾನು ಲೈಟ್ ಆನ್ ಮಾಡೋದು ಇಲ್ಲ, ಆನ್ ಮಾಡಿ ಬಂದಿದ್ದೀನಿ ನೋಡಿ. ಆನ್ ಮಾಡಿರೋದು ಮರ್ತು ಬಿಟ್ಟಿದ್ದೀನಿ.
ಇಲ್ಲಿ ನಮ್ಮಪ್ಪ ಅವ್ರದ್ದು ಕಾರ್ಡ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ಮತ್ತು ಜರ್ಕಿನು ಟೋಪಿ ಎಲ್ಲವನ್ನೂ ಬಿಟ್ಟಿದ್ದಾರೆ. ಏನಂತೀರ ಇದಕ್ಕೆ ನೀವು ಹೇಳ್ಬಿಡಿ. ಯೂನಿಟ್ ಟೆಸ್ಟ್ ಮಾಡೋದು ಬೇಡ. ಅರ್ಧ ದೂರ ಹೋಗಿದಂತೆ ಇಲ್ಲ ಉಳ್ಳಳ್ಳಿ ಅಂತ ಅಲ್ಲಿ ತನಕ ಹೋಗಿದಾರಂತೆ. ಈಗ ರಿಟರ್ನ್ ಬರ್ತಿದ್ದಾರಂತೆ ಕಾರಲ್ಲಿ. ಅಯ್ಯೋ ಸರಿಕೆ ಅವರೆಲ್ಲ ಆ ಕಡೆ ಮನೆ ಕಡೆ ನೋಡ್ತಿದ್ದಾರೆ, ನಾನು ಈ ಕಡೆ ಸೈಡಿಂದ ಬರ್ತಿದ್ದೀನಿ. ನೆಗಾಡ್ತಾರೆ ಹೇಗೆ ನೋಡ್ಬಿಟ್ಟು. ಅಯ್ಯೋ ದೇವ್ರಿ ಉದ್ದ ಬರ್ತಿದ್ದಾರಕ್ಕ ವಾಯ್ಸ್. ಯಪ್ಪೋ ದೇವ್ರೆ, ಹಾಸನಕ್ಕೆ ಹೋದ್ಮೇಲೆ ನೆನ್ಪು ಮಾಡ್ಕೋಬೇಕಿತ್ತು. ತಡೆ ಬೆಳೆದೆ ಕೈ ಕೊಡ್ತೀನಿ. ಎಷ್ಟು ಬೇಗ ನೆನ್ಪು ಮಾಡ್ಕೊಬಿಟ್ಟು ನಿಮ್ಮ ಹಂಗೆ ಆಯ್ತು. ಎಷ್ಟು ಬೇಗ ಇವಳು. ಅಯ್ಯೋ ಸರಿ ಬಾಯ್ ಜೋಪಾನ. ಇಮಿಗ್ರೇಷನ್ ಅದೇನೋ ಇರ್ತಾವಲ್ಲ. ಬಾಯ್. ಕೊಟ್ಬಿಟ್ಟು ಬಂದೆ ಅವ್ರಿಗಿನ್ನ ಬಾಕ್ಸಲ್ಲಿ. ಬಾಯ್. ಏನವ ಹಾಯ್ ಬಾಯ್ ಬಾಯ್ ಮಾಡ್ತಿಲ್ಲ ಅದಂಗೆ. ಹಾಂ ಗುಡ್ ಬಾಯ್ 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 ಅಂತ. ಎಲ್ಲಿ ಮತ್ತೆ ಸಿಗುವ? ಹಾಂ ಕಿಸ್ಸಿ ಕೊಡು. ಹಾಂ ಬಾಯ್.